ಒಂದು ಖುಷಿ ಪಡ್ತಾ ಇದ್ದೀವಿ, ಇಡೀ ದೇಶ ಹೆಮ್ಮೆ ಪಡ್ತಾ ಇದೆ. ಇದರಲ್ಲಿ ಜಾತಿ ನೋಡಿಕೊಂಡು ನಾಳೆ ಭಾರತದಲ್ಲಿ ಇದೇ ರೀತಿ ಗಗನಯಾನಿಗಳು ಹೋಗ್ತಾರೆ ಮೇಲ್ಗಡೆಗೆ, ಅಂತರಿಕ್ಷದಲ್ಲಿ ನಮ್ಮದೇ ಒಂದು ಸ್ಟೇಷನ್ ಇರುತ್ತೆ. ಅಲ್ಲೂ ಬೇಕಿದ್ರೆ ನಾಳೆ ಶುರು ಮಾಡ್ತಾರೆ ನೋಡಿ, ಮೀಸಲಾತಿಯನ್ನು ತಗೊಂಡು ಬರಬೇಕು ಅಂತಲೇ ಶುರು ಮಾಡ್ತಾರೆ. ನಮ್ಮ ಭಾರತದಲ್ಲಿರುವಂಥ ಕೆಲ ರಾಜಕಾರಣಿಗಳ ಮಾನಸಿಕತೆ ಎಂಥ ಗಟರಲ್ಲಿರುವಂಥ, ಎಂತಹ ಚರಂಡಿಯಲ್ಲಿರುವಂಥ ಮನಸ್ಥಿತಿಗೆ ಹೋಗಿ ತಲುಪಿದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಮಗನ ಸಾಧನೆ ಕಂಡುಕೊಂಡು ಆ ಕಡೆಗೆ ತಂದೆ ತಾಯಿಗಳು ಖುಷಿ ಪಡ್ತಾ ಇದ್ದಾರೆ, ತಿರಂಗ ಹಿಡಿದು ಚಪ್ಪಾಳೆಯನ್ನ ತಟ್ತಾ ಇದ್ದಾರೆ. ಅವ್ರಿಗೆ ಹೆಮ್ಮೆ ಆಗ್ತಾ ಇದೆ, ತನ್ನ ಮಗ ಹೋಗಿ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ. ಏನಾಗುತ್ತೆ ಅನ್ನುವಂಥ ಪರಿಸ್ಥಿತಿ, ಬರ್ತಾರೋ ಇಲ್ವೋ ಅನ್ನುವಂಥದ್ದು ನಂಬಿಕೆ ಇರುತ್ತೆ, ಬರ್ತಾರೆ ಅಂತ ಹೇಳಿ. ಬಂದಾಗ ಆ ಮುಖ ನೋಡ್ರಿ, ಇದರಲ್ಲಿ ನೀವು ಜಾತಿ ನೋಡ್ಕೊಂಡು ಕೂತ್ಕೋಬೇಕನ್ರಿ, ಇದರಲ್ಲಿ ನೋಡ್ಕೋಬೇಕ. ನೋಡಿ ಆ ತಂದೆ ತಾಯಿಗಳಿಗಿರುವಂಥ ಸಾರ್ಥಕತೆ. ಯಾಕೆ ನನ್ನ ಮಕ್ಕಳಿಂಗೆ ಆಗಬಾರ್ದು ಅಂತ ತಂದೆ ತಾಯಿಗಳು ಯೋಚನೆ ಮಾಡ್ಕೊಳ್ಳಿ. ಯಾಕೆ ನನ್ನ ತಂದೆ ತಾಯಿಗಳು ಈ ರೀತಿಯಾಗಿ ಹೆಮ್ಮೆ ಪಡಬಾರ್ದು ಅಂತೇಳಿ ಮಕ್ಕಳು ಯೋಚನೆ ಮಾಡಿ. ಅದನ್ನು ಹೇಳಿಕೊಡ್ಬೇಕಾ ಅಥವಾ ಅದರಲ್ಲಿ ಜಾತಿಯನ್ನು ಹುಡ್ಕೊಂಡು ಕೂತ್ಕೋಬೇಕಾ ನಮ್ಮ ರಾಜಕಾರಣಿಗಳು? ಕೆಲ ದರಿದ್ರ ರಾಜಕಾರಣಿಗಳ ವಿಚಾರದಲ್ಲಿ ಬಹಳ ಕೋಪ ಬರುತ್ತೆ ನನಗೆ. ಎಲ್ಲದರಲ್ಲೂ ಜಾತಿ 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 ತಂದಿಡ್ತಾರೆ. ಈ ದೇಶವನ್ನ ಹಾಳು ಮಾಡಿಟ್ಟಿದ್ದೇ ಈ ವಿಚಾರದಲ್ಲಿ. ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ, ತಂದೆ ತಾಯಿಗಳಿಗೆ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ದೇಶದಲ್ಲಿ ನಿಂತ್ಕೊಂಡ್ಬಿಟ್ಟು ಇವ್ರಿಗೆ ಕಡ್ದು ಗುಡ್ಡೆ ಹಾಕಕ್ಕಾಗ್ಲಿಲ್ಲ ಈ ರಾಜಕಾರಣಿಗಳಿಗೆ, ಕೆಲವ್ರಿಗೆ. ಉಳಿದವ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಶಬ್ದಗಳಲ್ಲಿ ಏನು ವರ್ಣಿಸ್ಬೇಕ್ರಿ ಆ ತಂದೆ ತಾಯಿಗಳು? ಕೆಲವು ವಿಚಾರಗಳನ್ನ, ಕೆಲವು ಆನಂದಗಳನ್ನ, ಕೆಲವು ಆ ಮನಸ್ಸಿಗೆ ಆಗಿರುವಂತಹ ಹೆಮ್ಮೆ ಆಗಿರುವಂಥದ್ದು ಇದೆಯಲ್ಲ, ಶಬ್ದಗಳಲ್ಲಿ ವರ್ಣಿಸೋಕ್ಕಾಗೋದಿಲ್ಲ. ಅದು ಅವ್ರು ಫೀಲ್ ಮಾಡ್ಕೊಂಡವ್ರಿಗೆ ಗೊತ್ತು ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ ಅವರ ಮಕ್ಕಳ ಬಗ್ಗೆ. ಇಂಥ ಮಕ್ಕಳನ್ನ ಪಡಿಬೇಕು. ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೋಗುತ್ತೆ, ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿದೆ, ಇನ್ನೊಬ್ರಿಗೆ ಚಾಕು ಚುಚ್ಚಿದೆ, ಮತ್ತೆ ಹಿಡ್ಕೊಂಡ್ಬಿಟ್ಟು ಲಾಂಗ್ ಹಿಡ್ಕೊಂಡ್ಬಿಟ್ಟು ಓಡಾಡದೆ, ಹಂಗಲ್ಲ. ಹಂಗೆ ಹಿಡ್ಕೊಂಡು ಹೋಗಿರುವಂಥವ್ರಿಗೆ ಮರ ಬೇಟಾ ಕೊಚ್ಚನಿಕಿಯೇ, ನನ್ನ ಮಗ ಏನು ಮಾಡಿಲ್ಲ, ನನ್ನ ಮಗ ಏನು ಮಾಡಿಲ್ಲ ಅಂದ್ಕೊಂಡು ಓಡಾಡೋದಲ್ಲ. ಇದು ಬೇಕಾಗಿರೋದು. ಚಪ್ಪಾಳೆ ಎರಡು ಕೈಗಳಿಂದ, ಕೈ ಮುಗಿದ್ಬಿಟ್ಟು ಬಿಟ್ಬಿಡಿ ನನ್ನ ಮಗನನ್ನ ಅಂತ ಕೇಳ್ಕೊಳ್ಳೋದಲ್ಲ. ಇಲ್ಲಿ ಚಪ್ಪಾಳೆ ಹೊಡೆಸ್ಕೊಳ್ತಾ ಇದ್ದಾರೆ ತಂದೆ ತಾಯಿಗಳು ಆ ಮಗನ ಸಾಧನೆಯಿಂದಾಗಿ.